ಹಾಯ್ ಎವ್ರಿವಾನ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಂದು ಡೈಲಿ ಒಂದೇ ರೀತಿಯಾದಂತಹ ರೊಟೀನ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೆ ಅಲ್ಲ. ಹಾಗಾಗಿ ಇವತ್ತು ನಾನು ನಮ್ಮ ದೊಡ್ಡಮ್ಮವ್ರ ಊರಿಗೆ ಹಬ್ಬ ಇತ್ತು, ಊರಹಬ್ಬಕ್ಕೆ ಅಂತೇಳಿ ಬಂದಿದ್ವಿ. ಆ ಒಂದು ಹಬ್ಬ ಯಾವ ರೀತಿ ಇತ್ತು ಅಂಥೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ತಮ್ನೇಲಲ್ಲಿ ನೀವು ಆಲ್ರೆಡಿ ನೋಡಿರ್ಬೋದು. ಸೊ ಹಬ್ಬದ ಸಂಭ್ರಮದಲ್ಲಿ ಒಂದು ಅನಾಹುತ ಆಯಿತು ಅಂತಲೂ ಸಹ ಹೇಳಿದ್ದೆ. ಏನಂತೇಳಿ ನಾನು ವಿಡಿಯೋ ಶುರುನೇ ಹೇಳೋದಕ್ಕೆ ಇಷ್ಟ ಇಲ್ಲ, ಯಾಕಂದರೆ ನಾವು ಹಬ್ಬಕ್ಕೆ ಹೋಗ್ಬೇಕಂತೇಳಿ ಖುಷಿಯಾಗಿ ಹೋಗಿದ್ವಿ ಅಲ್ವಾ. ಸೊ ಹಾಗಾಗಿ ಅದನ್ನು ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಕೊನೆಯದಾಗಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅದಕ್ಕಿಂತ ಮೊದಲೇ ನಮ್ಮ ವಿಡಿಯೋವನ್ನು ಹಬ್ಬದ ದಿನ ಹೇಗಿತ್ತು, ನಾವು ನೈಟು ಹಬ್ಬಕ್ಕೆ ಅಂತ ಹೋಗಿದ್ದಿದ್ದು. ಸೊ ಆ ದಿನ ಹೇಗಿತ್ತು ಅಂಥೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಬನ್ನಿ. ಇಲ್ಲಿ ಹೋದ ತಕ್ಷಣವೇ ದೇವಸ್ಥಾನಕ್ಕೆ ಹೋದ್ವಿ. ಇಲ್ಲಿ ಕೊಂಡೋತ್ಸವ ನಡೆಯೋದ್ರಿಂದ ಆ ಕೊಂಡದ ಒಂದು ಗುಳಿಯನ್ನು ಈ ರೀತಿಯಾಗಿ ನೀಟಾಗಿ ಕ್ಲೀನನ್ನು ಮಾಡಿದರು. ಅದಾದ ನಂತರ ಹೆಳವಾರ ಗಾಡಿಗಳು ಬರ್ತಾ ಇತ್ತು. ಸೊ ಅದನ್ನು ನೋಡ್ಕೊಂಡು ಹೋಗೋಣ ಅಂಥೇಳಿ ನಾವು ಮನೆಗೆ ಫಸ್ಟು ಹೋಗಲೇ ಇಲ್ಲ. ಮೊದಲು ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರವನ್ನು ಮಾಡಿಕೊಂಡು ಅದಾದ ನಂತರ ಇಲ್ಲೇ ನಿಂತ್ಕೊಂಡ್ವಿ. ಈ ಹಸುಗಳಿಗೆ ತುಂಬಾ ಚೆನ್ನಾಗಿ ಅಲಂಕಾರಗಳನ್ನು ಮಾಡಿರ್ತಾರೆ. ಇದು ಒಂದೇ ರೀತಿಯಾದಂಥದ್ದು ಇರಲ್ಲ. ಒಂದು 5 ಜೋಡಿ ಹಸುಗಳು ಒಂದೊಂದು ಊರಿನ ಸುತ್ತ ಯಾರ್ಯಾರು ಈ ಹಸುಗಳನ್ನು ಈ ಗಾಡಿಗಳನ್ನು ಓಡಿಸ್ಬೇಕಂತ ಇರ್ತಾರೋ ಸೊ ಎಲ್ಲರೂ ಸಹ ಇರ್ತಾರೆ. ಇಲ್ಲಿ ನೋಡಿ ಮಕ್ಕಳು ಸಹ ಇದ್ದಾರೆ. ಅಂದರೆ ಕೊಂಡಕ್ಕೆ ಆಗ್ತಕ್ಕಂಥ ಸೌದೆಗಳನ್ನು ಪೂಜೆ ಮಾಡಿ ತಗೊಂಡು ಬರ್ತಾರೆ. ಅದೆಲ್ಲ ಆದ ನಂತರ ಈ ರೀತಿ ಟ್ರ್ಯಾಕ್ಟರ್ಗಳಲ್ಲೂ ಸಹ ತರ್ತಾರೆ. ಇದೆಲ್ಲನೂ ನೋಡಿಕೊಂಡು ನಾವು ಕೊಂಡವನ್ನು ಮಾಡೋ ಅಷ್ಟರಲ್ಲಿ ಮನೆಗೆ ಹೋಗಿ ಎಲ್ಲರನ್ನೂ ಮಾತಾಡಿಸ್ಕೊಂಡು ಊಟವನ್ನು ಮಾಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋಗಿ ಊಟವನ್ನು ಮಾಡ್ಕೊಂಡು ಬಂದ್ವಿ. ಅದಾದ ನಂತರ ಸುಮಾರು 12 ಗಂಟೆ ಟೈಮ್ ಅಷ್ಟರಲ್ಲಿ ಕೊಂಡಕ್ಕೆ ಹಾಕ್ತಕ್ಕಂಥ ಸೌದೆಗಳನ್ನೆಲ್ಲನೂ ಸಹ ಜೋಡಿಸೋದಕ್ಕೆ ಶುರು ಮಾಡಿದ್ರು. ನಾವು ಬಂದಾಗ ತುಂಬ ರಶ್ ಇತ್ತು, ದೇವ್ರುಗಳನ್ನು ಸರಿಯಾಗಿ ನೋಡೋದಕ್ಕಾಗಿರಲಿಲ್ಲ. ಸೊ ಹಾಗಾಗಿ ಅದನ್ನು ಸಹ ನೋಡಿಕೊಂಡು ಇಲ್ಲಿ ಬಂದು ಪೂಜೆನೂ ಸಹ ಮಾಡ್ಕೊಂಡ್ವಿ. ತುಂಬಾ ಚೆನ್ನಾಗಿ ದೇವಸ್ಥಾನವನ್ನೆಲ್ಲ ಅಲಂಕಾರವನ್ನು ಮಾಡಿದರು. ಇಲ್ಲಿ ತಾಯಿ ಭದ್ರಕಾಳಮ್ಮ ಮತ್ತು ವೀರಭದ್ರೇಶ್ವರ ಅವ್ರ ಜೊತೆ ಇಲ್ಲಿ ಪಕ್ಕದಲ್ಲಿ ಗಣೇಶ ಮೂರ್ತಿನೂ ಸಹ ಇದ್ದಾರೆ. ಹಾಗೆಯೇ ಇಲ್ಲಿ ನವಗ್ರಹಗಳ ಒಂದು ವಿಗ್ರಹಗಳನ್ನು ಇಟ್ಟಿದ್ದಾರೆ. ತುಂಬ ಚೆನ್ನಾಗಿ ಜೀರ್ಣೋದ್ಧಾರವನ್ನು ಸಹ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಅದಾದ ನಂತರ ಈ ರೀತಿ ಸೌದೆಗಳನ್ನು ಜೋಡಿಸ್ತಾ ಇದ್ರು. ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ನೋಡಿದ್ವಿ. ಇಲ್ಲಿ ಸುಮಾರು ಒಂದು 17ರಿಂದ 18 ಟ್ರ್ಯಾಕ್ಟರ್ ಅಷ್ಟು ಸೌದೆಗಳನ್ನು ಜೋಡಿಸ್ತಾರಂತೆ. ಅಂದರೆ ಅಲ್ಲಿ ಗೋಪುರ ಕಾಣಿಸ್ತಾ ಇದೆಯಲ್ಲ, ಅದರ ಎತ್ತರಕ್ಕೂ ಸಹ ಏನು ಮಾಡ್ತಾರೆ, ಸೌದೆಗಳನ್ನು ನೀಟಾಗಿ ಜೋಡಿಸ್ಬಿಟ್ಟು ಅದಕ್ಕೆ ಬೆಂಕಿಯನ್ನು ಹಾಕ್ತಕ್ಕಂಥದ್ದು. ಇಲ್ಲಿ ಇಷ್ಟು ಜೋಡಿಸಿದ್ರು ಆಲ್ಮೋಸ್ಟು. ಇದಿಷ್ಟೇ. ಇದಾದ ನಂತರ ಇವಾಗ ಅದಕ್ಕೆ ಪೂಜೆಯನ್ನು ಮಾಡಿ ಅದಕ್ಕೂ ಸಹ ಇವಾಗ ಬೆಂಕಿಯನ್ನು ಹಾಕ್ತಾ ಇದ್ದಾರೆ. ಇದು ಬೆಂಕಿಯನ್ನು ಹಾಕ್ತಕ್ಕಂಥ ಸಂದರ್ಭ. ಸುಮಾರು 12 ಗಂಟೆ ಮೇಲೆ ಬೆಂಕಿಯನ್ನು ಹಾಕೋದಕ್ಕೆ ಶುರು ಮಾಡಿದ್ದು. ಈ ಬೆಂಕಿ ಸೌದೆ ಎಲ್ಲನೂ ಸಹ ಚೆನ್ನಾಗಿ ಹುರಿದು ಬೆಳಗ್ಗೆ ಕೊಂಡೋತ್ಸವದಷ್ಟಕ್ಕೆ ಇದೆಲ್ಲವನ್ನು ಸಹ ಕೊಂಡಕ್ಕೆ ಅಂಥೇಳಿ ರೆಡಿ ಮಾಡ್ತಾರೆ. ಇಷ್ಟು ಸೌದೆಗಳು ನೀಟಾಗಿ ಬೆಳಗ್ಗೆ ತನಕ ಉರಿತಾ ಇರುತ್ತೆ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಮೇಲೆ ಈ ಥರ ಎಲ್ಲ ಅಲ್ಲಿ ಫುಲ್ಲು ಒಂದು ಗ್ರೌಂಡೇ ಕಾಣಿಸ್ತಾ ಇರಲಿಲ್ಲ, ಆ ರೀತಿಯಾಗಿ ಬೆಂಕಿ ಉರಿತಾ ಇತ್ತು. ತುಂಬಾ ಕೊಂಡಾಯೋರ್ಗಂತೂ ಇದನ್ನು ನೋಡಿದ್ರೆ ತುಂಬಾ ಭಯ ಆಗ್ಬಿಡುತ್ತೆ. ಆ ಥರವಾಗಿ ಇಲ್ಲಿ ಬೆಂಕಿಯನ್ನು ಹಾಕಿದ್ರು. ನಾವು ಸ್ವಲ್ಪ ಹೊತ್ತು ಉರಿಯೋಷ್ಟು ಟೈಮು ನೋಡಿದ್ವಿ. ಅದಾದ ನಂತರ ಇಲ್ಲಿ ವೀರಗಾಸೆ ಒಂದು ಕುಣಿತನೂ ಸಹ ಇತ್ತು. ಇದನ್ನೆಲ್ಲ ನೋಡಿಕೊಂಡು ಆಲ್ಮೋಸ್ಟ್ 1 ಗಂಟೆ ಅಷ್ಟಲ್ಲಿ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಮಲ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಆದರೆ ಹಬ್ಬದ ಮನೆ ಆಗಿರೋದ್ರಿಂದ ಯಾರೂ ಸಹ ಮಲಗಿರಲಿಲ್ಲ. ಯಾಕಂದರೆ ಬೆಳಗ್ಗೆ ಟಿಫನ್ಗೆ ಏನೇನು ರೆಡಿ ಮಾಡ್ಕೋಬೇಕು ಅಂತಿರುತ್ತೋ ಅದೆಲ್ಲವನ್ನು ಸಹ ರೆಡಿ ಮಾಡ್ಕೊಳ್ತಕ್ಕಂಥದ್ದು ಅದೆಲ್ಲ ಕೆಲಸಗಳಿರುತ್ತಲ್ವ. ಹಾಗಾಗಿ ಒಂದು ಅರ್ಧ ಗಂಟೆ ಟೈಮ್ ಕೂತ್ಕೊಂಡು ಮಾತಾಡ್ಬಿಟ್ಟು ಮತ್ತೆ ರಿಟರ್ನ್ ಏನು ಮಾಡಿದ್ವಿ, ದೇವಸ್ಥಾನದ ಹತ್ರನೇ ಬಂದ್ವಿ. ಇಲ್ಲಿ ಊರಲ್ಲೆಲ್ಲ ಈ ಟಮಟೆಯನ್ನು ಹೊಡ್ಕೊಂಡು ಹೇಳ್ತಾರಲ್ವ, ಸಾರ್ಕೊಂಡು ಆ ಥರ ಸಾರಿಸ್ತಾ ಇದ್ರು. ಅಂದರೆ ಈ ಪಂಜಿನ ಸೇವೆ ಮಾಡ್ತಕ್ಕಂಥವ್ರು, ಈ ಕರ್ಪೂರದ ಆರತಿ ಸೇವೆ ಮಾಡ್ತಕ್ಕಂಥವ್ರು ಬಂದು ದೇವಸ್ಥಾನದ ಹತ್ರ ಮಾಡ್ಬೋದು ಅಂತ ಈ ಥರ ಈ ಕೊಂಡಕ್ಕೆ ಹಾಕಿದ್ದಂಥದ್ದು ಆಲ್ಮೋಸ್ಟ್ ಒಂದು ಹಾಫ್ ಹುರಿದಾದ ನಂತರ ಈ ರೀತಿಯಾಗಿ ಎಲ್ಲರಿಗೂ ಹೇಳಿಸ್ತಾರೆ. ಹೇಳಾದ ನಂತರ ಏನು ಮಾಡ್ತಾರೆ, ಎಲ್ಲರೂ ಸಹ ದೇವಸ್ಥಾನದ ಸುತ್ತ ಬಂದು ಪಂಜಿನ ಸೇವೆ ಮತ್ತು ಆರತಿ ಸೇವೆಯನ್ನು ಮಾಡ್ತಾರೆ. ಚೆನ್ನಾಗಿರುತ್ತೆ ಅಂಥೇಳಿ ಹಬ್ಬಕ್ಕೆ ಬಂದಿದ್ದೀವಲ್ಲ ಇದೆಲ್ಲನೂ ನೋಡೋದಕ್ಕೆ ಅಂತೇಳಿ ಬಂದ್ವಿ. ಆಲ್ಮೋಸ್ಟ್ ಟೈಮು 1:50 ಆಗಿತ್ತು. 1:50 ಅಷ್ಟರಲ್ಲಿ ಸುಮಾರು ಇಷ್ಟೊಂದು ಹುರಿದಿತ್ತು ಅದು ಸೌದೆಗಳೆಲ್ಲ. ನೋಡಿ ಪಂಜಿನ ಸೇವೆ ಅಂತ ಹೇಳಿದ್ರೆ ಈ ರೀತಿ, ಅಂದರೆ ಹಸುಗಳನ್ನೆಲ್ಲ ಇಟ್ಕೊಂಡು ಅವ್ರ ಜೊತೆ ಪಂಜನ ಇಟ್ಕೊಂಡು ಏನು ಮಾಡ್ತಾರೆ, ದೇವಸ್ಥಾನದ ಸುತ್ತ ಒಂದು 3 ಸುತ್ತುಗಳನ್ನು ಅಥವಾ 5 ಸುತ್ತುಗಳನ್ನು ಹಾಕ್ತಕ್ಕಂಥದ್ದು. ಅದು ಅವರ ಒಂದು ನಂಬಿಕೆ. ಆ ರೀತಿಯಾಗಿ ಮಾಡಿಕೊಂಡು ಹಸುಗಳನ್ನು ಕರ್ಕೊಂಡು ಹೋಗ್ತಾರೆ. ಅಂದರೆ ದನ ಕರುಗಳಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರ್ದು ಅಂತೇಳಿ
ಬಂದಂಥ ಸಂದರ್ಭದಲ್ಲಿ ಜನ ತುಂಬ ಜಾಸ್ತಿ ಇದ್ರಲ್ವ, ಹಾಗಾಗಿ ದೇವರನ್ನ ನೋಡೋಕ್ಕಾಗಿರಲಿಲ್ಲ. ಸೊ ಇವಾಗ ತುಂಬ ಫ್ರೀ ಇತ್ತಲ್ವ, ಯಾರೂ ಇರಲಿಲ್ಲ, ಹಾಗಾಗಿ ಬಂದು ನೋಡಿದ್ವಿ. ವೀರಭದ್ರೇಶ್ವರ ಸ್ವಾಮಿ ಅದೇ ಜೊತೆಗೆ ತಾಯಿ ಭದ್ರಕಾಳಮ್ಮನವರು ಇಬ್ಬರೂ ಸಹ ಇದ್ದಾರೆ. ತುಂಬ ಚೆನ್ನಾಗಿ ಅಲಂಕಾರವನ್ನು ಮಾಡಿದರು. ಎಷ್ಟು ನೋಡಿದ್ರೂ ಸಹ ಕಣ್ಣೇ ಸಾಕಾಗಲ್ವೇನೋ ನೋಡೋದಕ್ಕೆ ಅನ್ನುವಷ್ಟು ಖುಷಿ ಆಗ್ತಾಯಿತ್ತು. ತುಂಬಾ ಚೆನ್ನಾಗಿ ಮಾಡಿದ್ರು. ಇದು ದೇವಸ್ಥಾನದ ಅಲಂಕಾರವನ್ನು ಮಾಡಿದ್ದು. ತುಂಬ ಚೆನ್ನಾಗಿ ಅಲಂಕಾರವನ್ನು ಮಾಡಿದರು. ಇಡೀ ದೇವಸ್ಥಾನವನ್ನು ಬಂದು ಕೂತ್ಕೊಂಡ್ರೆ ತುಂಬ ಮನಸ್ಸಿಗೆ ಏನೋ ಒಂಥರ ಶಾಂತಿ ಸಿಗೋ ಥರ ಅನಿಸ್ತಾ ಇತ್ತು. ಇಲ್ಲಿ ನೋಡಿ, ದೇವರಿಗೆ ಡೈರೆಕ್ಟಾಗಿಯೇ ಏನು ಮಾಡಿರ್ತಾರೆ, ಕೊಂಡವನ್ನು ಹಾಕಿರ್ತಾರೆ. ಕೊಂಡ ಆಯ್ತಕ್ಕಂಥವ್ರು ಮೊದಲು ದೇವರ ಮುಖವನ್ನು ನೋಡಿ ಬರಬೇಕು. ಆ ರೀತಿಯಾಗಿ ಅವ್ರಿಗೆ ಸ್ಟ್ರೈಟಾಗಿ ಏನು ಮಾಡಿರ್ತಾರೆ, ಕೊಂಡವನ್ನು ಹಾಕಿರ್ತಕ್ಕಂಥದ್ದು. ಅದಾದ ನಂತರ ಪೆಂಜಿನ ಸೇವೆಯವ್ರ ಜೊತೆಗೇ ಆರತಿ ಸೇವೆ ಹೆಣ್ಮಕ್ಳು ಸಹ ಬಂದರು. ಅಂದರೆ ಇಲ್ಲಿ ದೇವರಿಗೆ ನಾನು ಈ ರೀತಿಯಾಗಿ ಏನೋ ಒಂದನ್ನು ನೆನೆಸ್ಕೊಂಡು ಅಥವಾ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಪ್ರತಿ ವರ್ಷ ನಾನು ಈ ರೀತಿ ಆರತಿ ಸೇವೆಯನ್ನು ಮಾಡ್ತೀನಿ. ಸೊ ನಮ್ಮ ಆರತಿ ಸೇವೆಯನ್ನು ಮಾಡೋದ್ರಿಂದ ಅವರ ಸಂಕಲ್ಪಗಳೆಲ್ಲ ನೆರವೇರುತ್ತೆ ಅಂತಕ್ಕಂಥದ್ದು ಅವರ ಒಂದು ನಂಬಿಕೆ. ಏನೇ ಕೋರಿಕೆಗಳಿದ್ರೂ ನೆರವೇರುತ್ತಂತೆ. ಹಾಗಾಗಿ ಏನು ಮಾಡ್ತಾರೆ, ಪ್ರತಿಯೊಬ್ಬರೂ ಸಹ ಬಂದ್ಬಿಟ್ಟು ಇಲ್ಲಿ ಆರತಿ ಸೇವೆಯನ್ನು ಮಾಡ್ತಕ್ಕಂಥವ್ರು ಆರತಿ ಸೇವೆಯನ್ನು ಮಾಡ್ಕೊಂಡು ಹೋಗ್ತಾರೆ ಹೆಣ್ಮಕ್ಳೆಲ್ಲ. ಹಾಗೆಯೇ ಹಸುಗಳನ್ನು ಇಟ್ಕೊಂಡು ಜಾನುವಾರುಗಳಿಗೆ ಯಾವುದೇ ರೀತಿಯಾದಂತಹ ತೊಂದರೆಗಳಾಗದೇ ಇರಲಿ ಅಂತೇಳಿ ಪೆಂಜಿನ ಸೇವೆಯನ್ನು ಸಹ ಈ ರೀತಿಯಾಗಿ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ನೋಡಿ, ಒಂದು ಆವಾಗ ತಾನೇ ಆಗಿರ್ತಕ್ಕಂಥ ಪುಟ್ಟ ಕರು ಇದು, ಅದನ್ನು ಸಹ ಇಟ್ಕೊಂಡು ಬಂದಿದ್ರು. ಅದು ಹೋಗ್ತಾ ಇಲ್ಲ, ಅವ್ರು ಬಿಡ್ತಾ ಇಲ್ಲ. ದೇವಸ್ಥಾನ ಸುತ್ತ ಒಂದು 3 ರೌಂಡನ್ನು ಹಾಕ್ಸ್ಬಿಟ್ಟು ನಂತರ ದೇವರಿಂದ ಅದಕ್ಕೆ ತೀರ್ಥವನ್ನು ಹಾಕಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ಅಂದರೆ ಅದು ಅವರ ನಂಬಿಕೆ. ಅಂದರೆ ಇವಾಗ ಸಾಮಾನ್ಯವಾಗಿ ಹಳ್ಳಿಗಳಲ್ಲೆಲ್ಲ ಈ ವ್ಯವಸಾಯ ಮಾಡ್ತಕ್ಕಂಥದ್ದು ಹಸು ಕರುಗಳು, ದನ ಕರುಗಳು ಇದೇ ಒಂದು ಅವರ ಜೀವನದ ಒಂದು ಆಧಾರ ಆಗಿರುತ್ತಲ್ವ. ಹಾಗಾಗಿ ಅವುಗಳು ಚೆನ್ನಾಗಿರಬೇಕು, ಅವುಗಳು ಆರೋಗ್ಯವಾಗಿರಬೇಕು ಅಂತ ಕೇಳ್ಕೊಳ್ತಕ್ಕಂಥದ್ದು ಒಂದು ಹಳ್ಳಿ ಜನರ ಒಂದು ನಂಬಿಕೆನೂ ಸಹ ಹೌದು. ಅದಾದ ನಂತರ ಸುಮಾರು ಹೊತ್ತುಗಳ ಕಾಲ ಇದು ಆರತಿ ಸೇವೆನೂ ಸಹ ಮಾಡಿದ್ರು. ಅವರು ಏನೇನು ಕೋರಿಕೆಗಳಿರುತ್ತೋ ಆ ರೀತಿಯಾದಂಥ ಕೋರಿಕೆಗಳನ್ನು ಸಂಕಲ್ಪಗಳನ್ನು ಇಟ್ಕೊಂಡು ಆರತಿ ಸೇವೆಯನ್ನು ಮಾಡ್ತಾರೆ. ಒಂದು ಸ್ವಲ್ಪ ಹೊತ್ತಾದಮೇಲೆ ಎಲ್ಲ ಹೆಣ್ಮಕ್ಳು ಚೆನ್ನಾಗಿ ರೆಡಿ ಮಾಡಿಕೊಂಡು ಆರತಿ ಇಟ್ಕೊಂಡು ಓಡಾಡ್ತಾ ಇರ್ತಾರೆ. ನೋಡೋದಕ್ಕೆ ತುಂಬ ಚೆನ್ನಾಗಂತ ಅನಿಸುತ್ತೆ. ಇಡೀ ಊರಿಗೆಲ್ಲ ಚೆನ್ನಾಗಿ ಲೈಟಿಂಗ್ಸನ್ನು ಮಾಡಿರ್ತಾರೆ. ಹಾಗೆ ಯಾರೂ ಸಹ ಕೊಂಡ ಆಗೋ ತನಕನೂ ಸರಿಯಾಗಿ ನಿದ್ದೆನೇ ಮಾಡೋದಿಲ್ಲ, ಸರಿಯಾಗೇನು ನಿದ್ದೆನೇ ಮಾಡೋದಿಲ್ಲ. ಪೂರ್ತಿ ದಿನ ಎಲ್ಲ ಈ ರೀತಿ ಪೂಜೆಗಳೆಲ್ಲ ಇದ್ದೇ ಇರುತ್ತೆ. ನಾವು ಸ್ವಲ್ಪ ಹೊತ್ತು ಇದನ್ನೆಲ್ಲ ನೋಡಿ ಆಲ್ಮೋಸ್ಟ್ ಇಷ್ಟು ಉರಿದಿತ್ತು. ಸೊ ನಾವೇನು ಆರತಿ ಸೇವೆ ಮಾಡ್ತಕ್ಕಂಥವ್ರು ಮಾಡಲಿ, ಒಂದು ಸ್ವಲ್ಪ ಹೊತ್ತು ಮಲ್ಗೋಣ ಅಂತೇಳಿ ಹೋಗಿ ಒಂದು 3 ಗಂಟೆ ತನಕ ಇದ್ದು ಒಂದು ಸ್ವಲ್ಪ ಹೊತ್ತು ಮಲಗಿದ್ವಿ. ಅದಾದ ನಂತರ ಇದು ಮಾರ್ನಿಂಗ್ ಶುರುವಾಗಿದ್ದು, ಅಂದರೆ ಕೊಂಡಕ್ಕೆ ಬೇಕಾದಂತಹ ತಯಾರಿಗಳನ್ನು ಮಾಡ್ಕೊಳ್ತಾ ಇದ್ದಿದ್ದು. ಸೊ ಇಲ್ಲಿಗೆ ನಾವು ದೇವರನ್ನು ತಗೊಂಡು ಹೋಗೋವಂಥದ್ದು ಅಂತ ಹೇಳ್ತಾರೆ. ಅಲ್ಲಿಗೆ ಬಂದ್ವಿ. ಹಾಗೆಯೇ ಇಲ್ಲಿ ನೋಡಿ, ಬಾಯಿ ಬೀಗಗಳನ್ನು ಹಾಕಿಸ್ಕೊಳ್ತಾ ಇದ್ದಾರೆ. ಇದು ಏನಕ್ಕೋಸ್ಕರ ಏನು ಸಂಕಲ್ಪ ಇಟ್ಕೊಂಡು ಹಾಕಿಸ್ಕೊಳ್ತಾರೋ ಅದು ಏನೋ ಕೇಳಿದ್ರೆ ನಮಗೇನು ಪೇಯ್ನ್ ಆಗಲ್ಲ ಇದು ಅಂತ ಹೇಳ್ತಾರೆ. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಏನೋ ಊಟವನ್ನು ಮಾಡ್ದಿರ ಹಸುಕೊಂಡು ಕೊಂಡ ಆಗೋ ತನಕನೂ ಏನು ಮಾಡಬೇಕು, ಈ ಬಾಯಿ ಬೀಗವನ್ನು ಹಾಕಿಸ್ಕೊಳ್ತಾರೆ. ಪ್ರತಿಯೊಬ್ಬರೂ ಸಹ ಅವ್ರಿಗೆ ಯಾರ್ಯಾರಿಗೆ ಸಂಕಲ್ಪಗಳನ್ನು ಇಟ್ಕೊಂಡಿರ್ತಾರೋ ಅವರು ತುಂಬ ಜನನೇ ಇದ್ದರು ಹಾಕಿಸ್ಕೊಳ್ಳೋಕ್ಕೆ. ನಮಗಂತೂ ನೋಡೋದಕ್ಕೆ ತುಂಬಾ ಭಯ ಆಗ್ತಿತ್ತು ಇದೆಲ್ಲ. ಆದರೆ ಈ ಒಂದು ನೋವಿನ ಮಧ್ಯೆ ಅವ್ರ ಕಷ್ಟಗಳು ಎಷ್ಟು ದೊಡ್ಡದಿರುತ್ತೋ, ಓಕೆ ಇದನ್ನೆಲ್ಲ ನಾವು ಮಾಡ್ತೀವಿ ಅಂತ ಅಂದ್ಕೊಳ್ತಾರೆ, ಒಂದು ಸಂಕಲ್ಪ ಇಟ್ಕೊಳ್ತಾರೆ ಅಂತ ಹೇಳಿದ್ರೆ ಅವರ ಕಷ್ಟ ಹೇಗಿರುತ್ತೋ ಅಂತ ಗೊತ್ತಿಲ್ಲ. ಇಲ್ಲಿ ಬಸವೇಶ್ವರ ದೇವಸ್ಥಾನದಿಂದ ಏನು ಮಾಡ್ತಾರೆ, ದೇವರನ್ನು ತಗೊಂಡು ಹೋಗ್ತಕ್ಕಂಥದ್ದು. ವೀರಗಾಸೆಯವರು ಮತ್ತು ಕೊಂಡವನ್ನು ಯಾರು ಹಾಯ್ತಾರೋ ಆ ವ್ಯಕ್ತಿ ಇಬ್ಬರೂ ಸಹ ಏನು ಮಾಡ್ತಾರೆ, ಇಲ್ಲಿಂದ ದೇವರನ್ನು ತಗೊಂಡು ಹೋಗ್ತಕ್ಕಂಥದ್ದು ಮಾಡ್ತಾರೆ. ಹಾಗೆ ಮಾರ್ನಿಂಗಿಂದ ಎಲ್ಲರೂ ಸಹ ಉಪವಾಸನೇ ಇರ್ತಾರೆ. ಕೊಂಡ ಮುಗಿಯೋ ತನಕ ಯಾರೂ ಸಹ ಅವರು ಊಟವನ್ನು ಮಾಡೋದಿಲ್ಲ, ಯಾವುದೇ ರೀತಿಯಾದಂಥ ತಿಂಡಿಯನ್ನು ತಿನ್ನೋದಿಲ್ಲ. ಬೆಳಗ್ಗೆ 6 ಗಂಟೆ ಅಷ್ಟರಲ್ಲಿ ಇಲ್ಲಿ ಕೊಂಡ ಆಗ್ತಿತ್ತಂತೆ. ಈ ಟೈಮಲ್ಲಿ 7 ಗಂಟೆ ಮೇಲೆ ಆಗಿಬಿಟ್ಟಿತ್ತು, ಜಾಸ್ತಿ ಟೈಮ್ ಆಗಿಬಿಟ್ಟಿತ್ತು. ತುಂಬ ಬಿಸಿಲಾದರೆ ಕೊಂಡದಲ್ಲಿ ಆಯೋದಕ್ಕೆ ಆಗಲ್ಲ, ಯಾಕಂದರೆ ಅಷ್ಟು ಸೌದೆಗಳು ನೈಟೆಲ್ಲ ಕಾದು ಸುತ್ತ ಬಿಸಿ ಆಗಿಬಿಟ್ಟಿರುತ್ತಲ್ಲ. ಸೊ ಹಾಗಾಗಿ ಸುತ್ತ ಅಲ್ಲೆಲ್ಲನೂ ತುಂಬ ಬಿಸಿ ಬಿಸಿ ಅಂತ ಅನಿಸ್ತಾ ಇರುತ್ತೆ. ನಮ್ಮ ಕೈ ಮೇಲೆ ಏನಾದರೂ ಒಂದು ಕೆಂಡ ಬಿದ್ರೂ ನಮ್ಮ ಕೈಲಿ ತಡ್ಕೊಳಕ್ಕಾಗೋದಿಲ್ಲ. ಅವ್ರು ಅಷ್ಟನ್ನು ಹೋಗ್ಬೇಕಲ್ವ. ಸೊ ಹಾಗಾಗಿ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ. ತುಂಬ ಲೇಟಾಗಿತ್ತು ಈ ಟೈಮು. ಅಲ್ಲಿಂದ ಬರೋ ತನಕ 1 ಕಿಲೋಮೀಟ್ರ್ ಆಗುತ್ತೆ. ಆದ ನಂತರ ಏನು ಮಾಡ್ತಾರೆ, ಇಲ್ಲಿ ದೇವಸ್ಥಾನದ ಸುತ್ತ ಒಂದು 3 ರೌಂಡನ್ನು ಸುತ್ತಿಸ್ತಾರೆ. ಅದಾದ ನಂತರ ಕೊಂಡವನ್ನು ಹಾಯ್ತಾರೆ. ನಾನು ಒಂದು ಪ್ರಾಬ್ಲಮ್ ಆಯಿತು ಅಂತ ಹೇಳಿದ್ನಲ್ಲ, ಅದೇನಂತ ಹೇಳಿದ್ರೆ
ಈ ಕೊಂಡ ಇದೆಲ್ಲ ಸುತ್ತಾದ ನಂತರ ಕೊಂಡ ಆಯೋದಕ್ಕೆ ಬಿಟ್ರಲ್ವ, ಆವಾಗ ಆ ಸಂದರ್ಭದಲ್ಲಿ ವೀರಗಾಸೆ ಮಾಡ್ತಾ ಇದ್ದವ್ರು ಏನು ಮಾಡಿದ್ರು, ನೀಟಾಗಿ ಬಂದುಬಿಟ್ರು. ಆದರೆ ನೆಕ್ಸ್ಟ್ ಇನ್ನೊಬ್ಬರು ಕೊಂಡವನ್ನು ಆಯ್ಬೇಕಿತ್ತಲ್ವ, ಅವ್ರೇನು ಮಾಡಿದ್ರು, ಒಳಗಡೆನೆ ಬಿದ್ದುಬಿಟ್ರು. ಅದರ ಒಂದು ದೃಶ್ಯವನ್ನು ನಾನು ಇಲ್ಲಿ ಹಾಕಿದ್ದೀನಿ. ಅವರು ಸ್ವಲ್ಪ ಬೇಗನೆ ಮೇಲೆ ಬಂದಿದ್ದರಿಂದ ಕೆಳಗಡೆ ಮಂಡಿ ಹತ್ರ ಮತ್ತು ಕಾಲ ಹತ್ರ ಕೈ ಹತ್ರ ಸ್ವಲ್ಪ ಎಲ್ಲ ಸುಟ್ಟಂಥದ್ದಾಯಿತು. ಆದರೆ ಎಷ್ಟೋ ಸಲ ಏನು ಮಾಡುತ್ತೆ, ಅವ್ರ ಜೀವಗಳೇ ಹೋಗ್ಬಿಡುತ್ತೆ. ಇವಾಗ ಇಂಥ ರಿಸ್ಕ್ಗಳ ಮಧ್ಯೆ ಒಂದೆರಡು ಪ್ರಶ್ನೆಗಳು. ಇವಾಗ ಒಂದು ಕಡೆ ನೋಡೋದಾದರೆ, ಜೀವನೇ ಹೋಗೋದಿದ್ರೆ ಈ ಥರ ಎಲ್ಲ ಏನಕ್ಕೆ ಜೀವನ ಮಾಡ್ಬೋದು, ಎಲ್ಲಾದರೂ ಪರವಾಗಿಲ್ಲ, ನಾವು ಜೀವನವನ್ನು ಮಾಡಿಕೊಂಡ್ರೆ ಆಯಿತು ಅಂತಕ್ಕಂಥದ್ದು ಒಂದು ಪ್ರಶ್ನೆ. ಆದರೆ ಇನ್ನೊಂದು, ನಮಗೆ ಗೊತ್ತಿರೋ ಅಂಥ ಕೆಲಸಗಳೇ ಇದು. ಸೊ ಇದನ್ನು ಬಿಟ್ಟು ನಾವು ಬೇರೆ ಥರ ಕೆಲಸಗಳನ್ನು ಮಾಡೋದಕ್ಕೆ ನಮಗೆ ಬರೋದಿಲ್ಲ. ಇವಾಗ ಕೆಲಸಗಳೇ ಇಲ್ಲ ಅಂತೇಳಿದ್ರೆ ಜೀವನ ಏನು ಮಾಡೋದು, ಜೀವನ ಮಾಡೋದಕ್ಕೆ ದಾರಿ ಇಲ್ಲ ಅಂತೇಳಿದ್ರೆ ಜೀವ ಇಟ್ಕೊಂಡು ಏನು ಮಾಡ್ತಕ್ಕಂಥದ್ದು ಅಂತಕ್ಕಂಥವರು ಸಹ ಒಂದು ರೀತಿಯಾಗಿ ಇರ್ತಾರೆ. ಏನೂ ಮಾಡೋದಕ್ಕಾಗೋದಿಲ್ಲ. ಇಲ್ಲಿ ಈ ರೀತಿ ತೊಂದರೆಗಳಾದಾಗ ಯಾವ ರೀತಿಯಾಗಿ ಯೋಚನೆ ಮಾಡಬೇಕು ಅಂತಕ್ಕಂಥದ್ದು ಸಹ ಗೊತ್ತಾಗಲ್ಲ. ಯಾಕಂದರೆ ಜೀವ ಇತ್ತು ಅಂತೇಳಿದ್ರೆ ಜೀವನ ಮಾಡೋದಕ್ಕೆ ದಾರಿ ಇಲ್ಲ ಅಂತೇಳಿದ್ರೂ ಸಹ ಒಂದು ರೀತಿಯಾದಂಥ ಪ್ರಶ್ನೆ. ಆದರೆ ಜೀವ ಇತ್ತು ಅಂತೇಳಿದ್ರೆ ನಾವು ಎಲ್ಲಾದ್ರೂ ಸಹ ದುಡ್ಕೊಂಡು ತಿನ್ಬೋದು ಅಂತಕ್ಕಂಥದ್ದು ಸಹ ಇನ್ನೊಬ್ಬರು ಪ್ರಶ್ನೆ ಆಗಿರುತ್ತೆ. ಇದು ಯಾವುದೇ ರೀತಿಯಾದಂತಹ ತೊಂದರೆಗಳಾದರೂ ಅಷ್ಟೇ, ಹಳ್ಳಿಗಳಲ್ಲಿ ಹಿಂದೆಯಿಂದ ಏನೇನೋ ನಡೆಸ್ಕೊಂಡು ಬಂದಿರ್ತಾರೋ, ಅವರ ಸಂಪ್ರದಾಯಗಳು ಏನಿರುತ್ತೋ, ಅವರ ಆಚರಣೆಗಳು ಏನಿರುತ್ತೋ ಅದೆಲ್ಲವನ್ನು ಸಹ ಅವರು ಏನು ಮಾಡ್ತಾರೆ, ಆ ನಿಷ್ಠೆಯಿಂದ ಪಾಲಿಸ್ತಾರೆ. ಈ ಥರದ್ದೇನಾದರೂ ಪಾಲನೆ ಮಾಡಿಲ್ಲ ಅಂತೇಳಿದ್ರೆ ಹಳ್ಳಿಗಳಿಗೆ ಏನಾದರೂ ತೊಂದರೆ ಆಗ್ಬೋದು, ಅಥವಾ ಹಳ್ಳಿಯಲ್ಲಿರ್ತಕ್ಕಂಥ ದನಕರುಗಳಿಗೆ ಏನಾದರೂ ತೊಂದರೆಗಳಾಗ್ಬೋದು. ಈ ಥರದ್ದೆಲ್ಲ ವಿಚಾರಗಳೇನಾಗುತ್ತೆ ಅವ್ರ ಮನಸ್ಸಲ್ಲಿ ಓಡ್ತಾ ಇರುತ್ತೆ. ಹಾಗಾಗಿ ಇದು ಏನೇ ಕಷ್ಟ ಆದರೂ ಪರವಾಗಿಲ್ಲ, ಇದನ್ನೆಲ್ಲವನ್ನು ಸಹ ಅವರು ನಡೆಸ್ಕೊಂಡು ಬಂದೇ ಬರ್ತಾರೆ. ಹಾಗಾಗಿ ಏನೇ ಇದ್ರೂ ಸಹ ಅವರ ಮನಸ್ಥಿತಿಗೆ ಬಿಟ್ಟಿದ್ದಕ್ಕಂಥದ್ದು ಮತ್ತು ಅವರ ಒಂದು ನಂಬಿಕೆಗೆ ಬಿಟ್ಟಿರ್ತಕ್ಕಂಥದ್ದು. ಏನೇ ಆಗಲಿ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತೇಳಿ ಈ ಒಂದು ವಿಡಿಯೋವನ್ನು ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಕೊನೆ ತನಕ ವಿಡಿಯೋವನ್ನು ನೋಡಿದ್ರಿ ಎಲ್ಲರಿಗೂ ಸಹ ಥ್ಯಾಂಕ್ ಯು ಸೋ ಮಚ್. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.